ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯಿಸಿರುವಂತಹ ಭೈರತಿ ರಣಗಲ್ ಸಿನಿಮಾ ಸದ್ಯ ಬಾಕ್ಸ್ ಆಫೀಸ್ ನಲ್ಲಿ ಮೋಡಿ ಮಾಡ್ತಿದೆ. ಸ್ಯಾಂಡಲ್ವುಡ್ಗೆ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಕೂಡ ಸಿಕ್ಕಿದೆ ಎನ್ನಲಾಗ್ತಿದೆ. ಬಾಕ್ಸ್ ಆಫೀಸ್ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಒಳ್ಳೆಯ ಗಳಿಕೆ ಮುಂದುವರಿಸಿದೆ ಎಂದೇ ಹೇಳಲಾಗ್ತಿದೆ. ಹಾಗಿದ್ರೆ ಭೈರತಿ ರಣಗಲ್ ಚಿತ್ರದ ಕಲೆಕ್ಷನ್ ಎಷ್ಟಾಗಿದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ನವೆಂಬರ್ 15ರಂದು ತೆರೆಕಂಡಿದ್ದ ಭೈರತಿ ರಣಗಲ್ ಸಿನಿಮಾ ಈಗ 2 ದಿನಗಳ ಅವಧಿಯಲ್ಲಿ ಸಿನಿಮಾ ಪ್ರೇಕ್ಷಕರನ್ನ ತನ್ನತ್ತ ಸೆಳೆದುಕೊಂಡಿದೆ. ಬೆಂಗಳೂರಿನಲ್ಲಿ ಹೌಸ್ಫುಲ್ ಪ್ರದರ್ಶನಗಳು ಮುಂದುವರೆದಿದೆ. ರಾಜ್ಯಾದ್ಯಂತ ಕಲೆಕ್ಷನ್ ವಿಚಾರದಲ್ಲಿ ಪಾಸಿಟಿವ್ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದೆ. 2017ರಲ್ಲಿ ನರ್ತನ್ ನಿರ್ದೇಶನದಲ್ಲಿ ಮಾಫ್ತಿ ಸಿನಿಮಾ ತೆರೆಗೆ ಬಂದಿತ್ತು. ಶಿವರಾಜ್ ಕುಮಾರ್ ಜೊತೆಗೆ ಶ್ರೀ ಮುರಳಿ ಕಾಣಿಸಿಕೊಂಡಿದ್ದ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅದಾದ ಬಳಿಕ ಅದೇ ಚಿತ್ರದ ಭೈರತಿ ರಣಗಲ್ ಪಾತ್ರ ದೊಡ್ಡ ಟ್ರೆಂಡ್ ಆಗಿತ್ತು. ಈಗ ಅದೇ ಹೆಸರನ್ನೇ ಆಧರಿಸಿ ಪ್ರೀಕ್ವೆಲ್ ಮಾಡಿದ್ದಾರೆ ನರ್ತನ್. ಈ ಚಿತ್ರವನ್ನ ಗೀತಾ ಪಿಕ್ಚರ್ಸ್ ಬ್ಯಾನರ್ ನಲ್ಲಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಿಸಿದ್ದಾರೆ. ಭೈರತಿಯಾಗಿ ಶಿವಣ್ಣ ಲುಂಗಿಯಲ್ಲಿ ಮತ್ತೆ ಎದುರಾಗಿದ್ದಾರೆ. ಹೀಗಿರುವಾಗಲೇ ಈ ಸಿನಿಮಾದ 2ನೇ ದಿನದ ಗಳಿಕೆ ರಿಪೋರ್ಟ್ ಹೀಗಿದೆ. ಸಿನಿಮಾಗಳ ಬಾಕ್ಸ್ ಆಫೀಸ್ ಲೆಕ್ಕಾಚಾರದ ಬಗ್ಗೆ ಮಾಹಿತಿ ನೀಡುವ ಸ್ಯಾಟ್ನಿಕ್ ವೆಬ್ಸೈಟ್ ಪ್ರಕಾರ ಭೈರತಿ ರಣಗಲ್ ಸಿನಿಮಾ ಮೊದಲ ದಿನ 2,10,00,000 ಗಳಿಕೆ ಕಂಡಿತ್ತು. ಅದೇ ರೀತಿ 2ನೇ ದಿನವಾದ ಶನಿವಾರ 2,30,00,000 ಗಳಿಕೆ ಕಂಡಿದೆ. ಇನ್ನು ಇತ್ತ ವಿತರಕರ ವಲಯದ ಪ್ರಕಾರ 2 ದಿನಗಳ ಅವಧಿಯಲ್ಲಿ 7 ಕೋಟಿವರೆಗೂ ಕಲೆಕ್ಷನ್ ಆಗಿದೆ ಎಂದು ಹೇಳಲಾಗ್ತಿದೆ. ಈ ನಡುವೆ ಭಾನುವಾರ ಹಾಗೂ ಸೋಮವಾರ ಸರ್ಕಾರಿ ರಜೆ ಇರೋ ಕಾರಣ ಕಲೆಕ್ಷನ್ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಡಿರಲಿದೆ ಭೈರತಿ ರಣಗಲ್. ಭೈರತಿ ರಣಗಲ್ ಸಿನಿಮಾವನ್ನ ಗೀತಾ ಪಿಕ್ಚರ್ಸ್ ಬ್ಯಾನರ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದ್ದೂರಿಯಾಗಿ ಮೂಡಿಬಂದ ಈ ಸಿನಿಮಾವನ್ನ 18 ಕೋಟಿ ಬಜೆಟ್ ನಲ್ಲಿ ಅಷ್ಟೇ ರೀಚ್ ಆಗಿಯೇ ತೆರೆಗೆ ತಂದಿದ್ದಾರೆ ನಿರ್ಮಾಪಕರು. ನವೀನ್ ಕುಮಾರ್ ಛಾಯಾಗ್ರಹಣ, ರವಿ ಬಸ್ರು ಸಂಗೀತ ಈ ಚಿತ್ರಕ್ಕಿದೆ. ಆಕಾಶ್ ಹಿರೇಮಠ ಸಂಕಲನ ಈ ಚಿತ್ರಕ್ಕಿದೆ. ಭೈರತಿ ರಣಗಲ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ಅವಿನಾಶ್, ಶರತ್ ಲೋಹಿತಾಶ್ವ, ದೇವರಾಜ್, ಛಾಯಾ ಸಿಂಗ್, ಅಚ್ಯುತ್ ಕುಮಾರ್, ಶಬೀರ್ ಕಲ್ಲರಕ್ಕಲ್, ಮಧು ಗುರುಸ್ವಾಮಿ, ವತ್ಸನ್ ಚಕ್ರವರ್ತಿ, ಬಾಬು ಹಿರಣ್ಣಯ್ಯ ಸೇರಿ ಇನ್ನೂ ಹಲವರು ನಟಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟಿನ್ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲ್ಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ ನಲ್ಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.